ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸಿ.ಡಿ. ಕೃಷ್ಣಮೂರ್ತಿ ಅವರೇ ಮತ್ತು ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಗೋರಾಡೆ, ಅದೇ ರೀತಿ ಹರೀಶ್ ಸರ್ ಅವರೇ ಮತ್ತು ಚಲಪತಿ ಅವರೇ, ಗೌತಮ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರೇ ಮತ್ತು ನಮ್ಮ ಮುದ್ದಿನ ರೈತ ಬಾಂಧವರೇ, ಅದು ಎಲ್ಲ ಹಿರಿಯರು ಮತ್ತು ಸಾರ್ವಜನಿಕರೇ, ಇವತ್ತು ಪ್ರಿಂಟ್ ಮೀಡಿಯಾ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರು ಬಂದು ಇವತ್ತು ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ. ನಮಗೆ ಇನ್ನು ಈ ಮೀಡಿಯಾದಿಂದ ಒಂದು ಒಳ್ಳೆಯ ಒಂದು ಕೆಲಸ ಅಂದ್ರೆ, ನಮಗೆ ಏನು ಎಲ್ಲಿ ನಡೀತಾ ಇದೆಯೋ, ನಮಗೆ ಯಾವ ತರ ನ್ಯಾಯ ನಡೀತಾ ಇದೆಯಾ, ಅನ್ಯಾಯ ನಡೀತಾ ಇದೆಯಾ ಎಲ್ಲ ತಿಳಿಸ್ಕೊಡೋದು ನಮ್ಮ ಮೀಡಿಯಾವರು ಮತ್ತು ಪತ್ರಕರ್ತರು. ಯಾಕಂದ್ರೆ ಇವತ್ತು ಒಂದು ಸರ್ಕಾರದಿಂದ ಬರುವ ಒಂದು ಅನ್ನದಾನಗಳು ಸ್ಕೀಮ್ಗಳಿರುತ್ತೆ, ಅದು ಯಾರಿಗೂ ಗೊತ್ತಿರಲ್ಲ ರೈತರಿಗೆ. ಅದು ನೀವು ಪಬ್ಲಿಕ್ ತರಬೇಕು. ಈ ತರ ಕರ್ನಾಟಕದಿಂದ ಈ ತರ ಅದು ನಮ್ಮ ಸರ್ಕಾರದಿಂದ ಈ ತರ ಒಂದು ರೈತರಿಗೆ ಒಳ್ಳೆ ಸ್ಕೀಮ್ ಬರ್ತಾ ಇದೆ ಅಂತ ತಿಳಿಸಿದಾಗ ರೈತರಿಗೆ ಗೊತ್ತಾಗತ್ತೆ, ಅವ್ರು ತಗೊಂತಾರೆ. ಇವತ್ತು ಒಂದು ಗೊಬ್ಬರ ಮೂಟ ಬೇಕಂತ ಸಹ 2,000 ಅಂದ್ರೆ ಅದೇ ಸರ್ಕಾರದಿಂದ ಬಂದದು 700 ರೂಪಾಯಿ ಇರುತ್ತೆ. ಅದನ್ನ ತಿಳಿಸ್ದಾಗ ಗೊತ್ತಾಗತ್ತೆ ಈ ತರ ಇದಂತ. ನೀವು ಅದನ್ನ ಹೋಗಿ ಹುಡುಕಿ ನಮ್ಮ ರೈತರಿಗೆ ತಿಳಿಸ್ಬೇಕು. ಮತ್ತು ಅದೇ ರೀತಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಇದಾಗ್ತಾ ಇದೆ ಅದನ್ನು ಹೋಗ್ಬೇಕು, ನೋಡ್ಬೇಕು, ತಿಳಿಸ್ಬೇಕು ಜನರಿಗೆ. ಒಂದು ಒಳ್ಳೇದು ಇವತ್ತು ಒಂದು ತಾಲೂಕಲ್ಲಿ ಒಳ್ಳೆ ಒಂದು ಕೆಲಸ ಆಗ್ತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ ಅಂತ ತೋರಿಸ್ಬೇಕು. ನಮಗೆ ಒಳ್ಳೆ ಕೆಟ್ಟ ಕೆಲಸಗಳು ಆಗ್ತಾ ಇದ್ರು ತೋರಿಸ್ಬೇಕು. ಈ ತರ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ನೀವು ತೋರಿಸಿದಾಗನೇ ಗೊತ್ತಾಗೋದು ಪಬ್ಲಿಕ್ಗೆ. ಅವತ್ತು ನಿಮ್ಮ ಮೇಲೆ ಒಂದು ನಂಬಿಕೆ ಮೇಲೆ ಇಟ್ಟು ಎಲ್ಲಾ ಜನಕರು ಮತ್ತು ರೈತರು ಎಲ್ಲರೂ ಸಹ ಒಂದು ಒಳ್ಳೆ ಇದ್ ಮಾಡ್ಕೊಂತಾರೆ. ಇವತ್ತು ನೋಡಿ, ನಾವು ಬಡವರು ಒಂದು ಈಗ ಅವ್ರಿಗೇನೋ ಹಾಸ್ಪಿಟಲ್ ಪ್ರಾಬ್ಲಮ್ ಇರುತ್ತೆ, ಸಮಾಜ ಸೇವೆ ಮಾಡೋದು ಜಾಸ್ತಿ ಜನ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಮಾಜ ಸೇವೆ ಮಾಡೋದು ಜಾಸ್ತಿ ಜನ ಇದ್ದಾರೆ. ಈ ತರ ಈ ಊರಲ್ಲಿ ಒಂದು ಬಡವರು ಹಾಸ್ಪಿಟಲ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ಒಂದು 50,000 ಇದೆ, ಅವ್ರ ಪ್ರಾಣ ಉಳಿಯುತ್ತೆ, ಅವ್ರ ಪ್ರಾಣ ಉಳಿಯುತ್ತೆ, ಅವ್ರ ಫ್ಯಾಮಿಲಿ ಉಳಿಯುತ್ತೆ. ಅವ್ರ ಫ್ಯಾಮಿಲಿ ಉಳಿದಾಗ ಅಂತವ್ರಿಗೆ ಒಂದು 50,000 ಇದ್ರೆ ಅವ್ರ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಕ್ಲಿಯರ್ ಆಗುತ್ತೆ. ಅಂತ ನೀವು ಹೋಗಿ ಅಂತ ಒಂದು ಪೇಷಂಟ್ ಈ ತರ ಇದೆ ಒಂದು ಪಬ್ಲಿಕ್ ತೋರಿಸ್ರೆ ತಲಾ ಒಂದು 5,000 ರೂಪಾಯಿ ಆಗ್ತಾನು 1,00,000 ರೂಪಾಯಿ ಆಗುತ್ತೆ. ಅವತ್ತು ಅವ್ರ ಫ್ಯಾಮಿಲಿ ನಾವು ನಿಲ್ಸ್ದಂಗೆ ಆಗುತ್ತೆ. ಈ ತರ ನಾವು ಎಲ್ಲದಕ್ಕೂ ನೀವು ಮುಂದೆ ಹೋಗಿ ಎಲ್ಲ ನಡೆಯುವಂತಹ ಎಲ್ಲ ಇದಕ್ಕೆ ಒಂದು ಎಜುಕೇಶನ್ ಮಕ್ಕಳು ಒಂದು 50,000 ಕಟ್ಟಿದ್ರೆ ಸಾಕು, ಅವ್ರಿಗೆ ಒಂದು ಮುಂದೆ ಹೋಗ್ಬೋದು. ಅಂತ ಮಕ್ಕಳಿಗೆ ನೀವು ತಿಳಿಸ್ಕೊಟ್ರೆ 4 ಜನ ಸಹಾಯ ಮಾಡೋದು, ಸಮಾಜ ಸೇವೆ ಮಾಡೋದು. ನಾವು ಸಮಾಜ ಸೇವೆದಲ್ಲಿ ಫಸ್ಟ್ ನಿಮ್ದು ಸಮಾಜ ಸೇವೆ ಲೆಕ್ಕ, ನಿಮ್ದು ಸಮಾಜ ಸೇವೆ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ತೋರಿಸಿದ ಮೇಲೆ ಎಲ್ಲರೂ ಆಮೇಲೆ ಒಂದು ಸಹಾಯ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ನಮ್ಮ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ಆಕ್ಷನ್ ಹಾಕೋದು ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ಸ್ಟೇಟ್ ಅಲ್ಲ, ಪ್ರಪಂಚದಲ್ಲೇ ಗೊತ್ತಾಗ್ತಾ ಇದೆ. ಇವಾಗ ಏನ್ ರೇಟ್ ಹೋಗ್ತಾ ಇದೆ ರೈತರಿಗೆ, ಎಲ್ಲಿದ್ದ ಎಷ್ಟು ಹೋಗುತ್ತೆ, ನಾಳೆ ಎಷ್ಟು ರೇಟ್ ಹೋಗುತ್ತೆ ಎಲ್ಲ ಗೊತ್ತಾಗ್ತಾ ಇದೆ. ಅಥವಾ ತಿಳಿಸ್ಕೊಡೋಕೆ ಒಳ್ಳೇದಾಗುತ್ತೆ. ಮತ್ತು ಒಳ್ಳೆ ಒಂದು ಹಳ್ಳಿಗಳಲ್ಲಿ ರೋಡ್ ಇದಿರುತ್ತೆ, ನೀರಿನ ಸಭಾವ ಇರುತ್ತೆ, ಎಲ್ಲ ಯಾವ್ದಿದ್ರೂ ಸಹ ನೀವು ತೋರಿಸಿದಾಗ ಅವತ್ತು ಸರ್ಕಾರ ಆಗ್ಲಿ ಅದಕ್ಕೆ ಬಂದಿದ್ದ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅದನ್ನ ಎತ್ಕೊಂಡು ಅದನ್ನ ಮಾಡೋಕ್ಕೆ ಕೆಲಸಗಳು ಮಾಡಿಕೊಡೋದು ನೀವಾಗುತ್ತೆ. ಇದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಒಳ್ಳೆ ಇದು ಮಾಡ್ತಾ ಇದೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮೀಡಿಯಾ ಮತ್ತು ಪತ್ರಕರ್ತರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಯಾವತ್ತೂ ದುಡ್ಡು ಮಗ ನೋಡಿಲ್ಲ, ದುಡ್ಡು ಬೇಕು ಅಂತಲ್ಲ, ನಾವು ಸೇವೆ ಮಾಡಬೇಕು, ಪಬ್ಲಿಕ್ ಒಂದು ಸರ್ವಿಸ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀರಿ. ಅದು ಒಳ್ಳೆ ಕೆಲಸ. ಅದರಲ್ಲೂ ನಿಮ್ಮ ಇದು ಕರ್ನಾಟಕ ರಾಜ್ಯಾಧ್ಯಕ್ಷರು ನಮ್ಮ ಸಿ.ಡಿ. ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಮತ್ತು ಅನೇಕ ಸದಸ್ಯರು ಬಂದಿದ್ದಾರೆ ಮತ್ತು ಅಧ್ಯಕ್ಷರಿದ್ದಾರೆ. ಇನ್ನು ಮುಂದೆ ಕೂಡ ಸಹ ನೀವು ಇದೇ ತರ ಒಂದು ಬಹುಶಃ ಪ್ರಭಾಪುತ್ರಿ ಅಂತಾರೆ, ಇನ್ನೊಂದು ನಿಮ್ಮೆಲ್ಲದ್ದು ಒಂದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ. ಅದೇ ತರ ಸರ್ವಿಸ್ ಮಾಡ್ಕೊಂಡು ಹೋಗಿ ಎಲ್ಲದಕ್ಕೂ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತರಿಗೆ ಒಳ್ಳೇದಾಗುವಂತ ಒಂದು ಕೆಲಸ ಯಾವುದೇ ಆಗ್ಲಿ ನೀವು ಒಂದು ತಿಳಿಸ್ಬೇಕು. ಒಂದು ಪಬ್ಲಿಕ್ ಅಲ್ಲಿ ಏನಾಗ್ತಾ ಇದೆ ತಿಳಿಸ್ಬೇಕು. ಎಲ್ಲದಕ್ಕೂ ನಮ್ಮ ತಿಳಿಸುವ ಹಳ್ಳಿಗಳಲ್ಲಿ ಹೋಗ್ವಿ, ಹಳ್ಳಿಗಳಲ್ಲಿ ಕೂಡ ಕೇಳಿ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿ. ನೀವು ಕೇಳೋಂಥ ಒಂದು ಅಥಾರಿಟಿ ನಿಮ್ಗಿದೆ, ನಿಮಗೆ ಕೇಳೋಂಥ ಅಥಾರಿಟಿ ಇದೆ. ಅಧಿಕಾರಿನಾಗ್ಲಿ ಕೇಳ್ಬೋದು, ಸರ್ಕಾರನ ಕೇಳ್ಬೋದು, ಅದೇ ಯಾರನ್ನ ಕೇಳಂತ ನಿಮ್ಗೆ ಅದಕ್ಕೂ ನಿಮ್ಗಿದೆ. ಕೇಳಿ ಒಂದು ಪಬ್ಲಿಕ್ಗೆ ಒಳ್ಳೆ ಕೆಲಸಗಳನ್ನ ಮಾಡಿ. ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ, ಯಾಕಂದ್ರೆ ನಾವು ಡೈಲಿ ನಾವು ನಿಮ್ಮ ಮೀಡಿಯಾ ಇದರಲ್ಲಿ ಪತ್ರಕರ್ತರು ಇದ್ದೀವಿ. ಇಂಥ ಒಳ್ಳೆ ಕೆಲಸಗಳು ಮಾಡ್ಲಿ. ಒಳ್ಳೆ ಒಂದು
ಜನರಿಗೆ ಮತ್ತು ರೈತರಿಗೆ ಒಳ್ಳೆ ಒಂದು ಅವಕಾಶ ಮಾಡಿಕೊಡ್ರಿ ನೀವು. ಒಳ್ಳೆ ಇದಕ್ಕೆ ನಾನು ಹೇಳ್ದಂಗೆ ಶಾಲೆಯಲ್ಲಾಗ್ಲಿ, ಆಸ್ಪತ್ರೆ ಆಗ್ಲಿ, ಒಂದು ನ್ಯಾಯ ಆಗ್ಲಿ, ಒಂದು ಪಬ್ಲಿಕ್ ಅಲ್ಲಿ ಏನಾನ ಪ್ರಾಬ್ಲಮ್ ಆಗ್ತಾ ಇದ್ರು ಸಹ ಆಗ್ಲಿ, ಒಂದು ಯಾವುದೇ ಅದು ನಾನು ಹೇಳ್ದೆ ಹಳ್ಳಿಗಳಲ್ಲಿ ಇವತ್ತು ನೀರಿನ ಅಭಾವ ಜಾಸ್ತಿ ಇದೆ, ಅದನ್ನ ಹೋಗಿ ತೋರಿಸ್ಬೇಕು. ಇಂಥ ಹಳ್ಳಿಗಳಲ್ಲಿ ಬೋರ್ ಇಲ್ಲ, ನೀರಿಲ್ಲ ಅಂತ ಸರ್ಕಾರಕ್ಕೆ ಮುಚ್ಚಬೇಕು. ನಮ್ಮ ಶಾಸಕ ಸಮೃದ್ಧಿ ಮಂಜನ ತಿಳಿಸ್ಬೇಕು, ಇಂಥವಂತ ಇಲ್ಲ. ಯಾಕಂದ್ರೆ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ತೋರ್ಸೋದು ನೀವು ಅಂತೇಳಿ ಇವತ್ತು ನಮ್ಮನ್ನು ಕರೆಸಿ ಇನ್ನು 4 ಮಾತು ಮಾತಾಡೋ ಅವಕಾಶ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ರಿಗೂ ಮತ್ತು ಸದಸ್ಯರು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.